proof of 180 plus x, cos of 180 plus x is equal to minus cos x. ಸೊ ಮೊದಲನೇದಾಗಿ ನಾವು ಎಕ್ಸ್ ಇಂಡಿಕೇಟ್ ಮಾಡಬೇಕು. ಸೊ ದಿಸ್ ಇಸ್ ಪಾಯಿಂಟ್ ಓ ಎ ಆ್ಯಂಡ್ ಬಿ. ಇದೇನಾಗುತ್ತಿದೋ ಕಾಸ್ ಆಫ್ ಎಕ್ಸ್ ಸೈನ್ ಆಫ್ ಎಕ್ಸ್ ಆಗುತ್ತೆ ಈ ಕೋಆರ್ಡಿನೇಟ್ಸ್. ಮತ್ತು ಮುಂದೆ 180 ಪ್ಲಸ್ ಎಕ್ಸ್ ಅಂತ ಹೇಳಿದ್ರೇನು, ದಿಸ್ ಎಂಟೈರ್ ಥಿಂಗ್ ಇಸ್ 180 ಪ್ಲಸ್ ಎಕ್ಸ್ ಅಂತ ಹೇಳಿದ್ರೆ ಬಿಟ್ ಮೋರ್. ಎಷ್ಟು ಮೋರ್ ಅಂತ ಹೇಳಿದ್ರೆ ಇದೆಷ್ಟಿದೆಯೋ ಅಷ್ಟೇನೇ. ಸೊ ಇದು ನಿಮ್ಮ ಎಕ್ಸ್ ಆಗುತ್ತೆ, ಸರಿನಾ? ಸೊ ಡ್ರಾಪ್ ದಿಸ್, ದಟ್ಸ್ 90 ದಟ್ಸ್ ಎಕ್ಸ್. ಸೊ ಇದು ನಿಮ್ಮ ಓ ಪಿ ಕ್ಯೂ ಆಗುತ್ತೆ ಇದು. ಸೊ ಇವಾಗ ಈ ಪಾಯಿಂಟ್ ಏನಾಗುತ್ತೆ, ಪಾಯಿಂಟ್ ಕ್ಯೂ ಕಾಸ್ ಆಫ್ 180 ಪ್ಲಸ್ ಎಕ್ಸ್ ಸೈನ್ ಆಫ್ 180 ಪ್ಲಸ್ ಎಕ್ಸ್ ಆಗುತ್ತೆ ಅಲ್ವಾ? ಇವಾಗ ಏನು ಮಾಡೋದು, ಕಾಂಗ್ರುಯೆನ್ಸಿ ಪ್ರೂವ್ ಮಾಡಬೇಕು. ಟ್ರಯಾಂಗಲ್ ಓ ಎ ಬಿ is congruent to triangle OPQ as per AAS congruency. ಸರಿನಾ? ಸೊ ಇದು ಬಿಡ್ತು ಅಂತ ಹೇಳಿದ್ರೆ ಬೈ CPCT what we have is OA is equal to OP and the height AB is equal to PQ. This is as per equation 1 and not as per, sorry, then equation 1 ಮತ್ತು equation 2 ಅಂತ ಕರೆಯೋಣ. equation 1 ಪ್ರಕಾರ ಏನು ಹೇಳ್ಬೋದು, OA ಅಂತ ಹೇಳಿದ್ರೆ ಟು ದ ರೈಟ್ ಅಂದರೆ cos x, the length will be also equal to OP which is to the left will be equal to cos of pi plus x. ಸರಿನಾ? ಸೊ ಬಟ್ ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್ ಏನಾಗುತ್ತೆ, ಇದು ಇವೆರಡು ನೆಗೆಟಿವ್ ರಿಲೇಷನ್ಶಿಪ್ ಇದೆ ಅಲ್ವಾ? ಈ ಲೆಂತು ನೆಗೆಟಿವ್ ಆಫ್ ದ್ಯಾಟ್ ವಿಲ್ ಬಿ ಟು ದ ಲೆಫ್ಟ್, ಸೊ ದಿಸ್ ವಿಲ್ ಬಿ ಕಾಸ್ ಆಫ್ ಪೈ ಪ್ಲಸ್ ಎಕ್ಸ್. ಕರೆಕ್ಟಾ? ನೆಕ್ಸ್ಟು ಫ್ರಮ್ ಈಕ್ವೇಷನ್ 2 ಏನು ಹೇಳ್ಬೋದು, ಫ್ರಮ್ ಈಕ್ವೇಷನ್ 2 ವಿ ಕ್ಯಾನ್ ಟೆಲ್ ದ್ಯಾಟ್ ದ ಲೆಂತ್ ಆಫ್ ಸೈನ್ ಎಕ್ಸ್ ವಿಲ್ ಬಿ ದ ಸೇಮ್ ಲೆಂತ್ ಆಸ್ ಸೈನ್ ಆಫ್ ಪೈ ಪ್ಲಸ್ ಎಕ್ಸ್. ಆದರೆ ಇನ್ ಟರ್ಮ್ಸ್ ಆಫ್ ರಿಲೇಷನ್ಶಿಪ್ ಇದು ಮೇಲ್ಗಡೆ ಇದೆ, ಕೆಳಗಡೆ ಇದೆ. ಹಾಗಾಗಿ ಇದು ನೆಗೆಟಿವ್ ಸೈನ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಸೈನ್ ಆಫ್ ಪೈ ಪ್ಲಸ್ ಎಕ್ಸ್ ಅಲ್ವಾ? ಸೊ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಇದೊಂದು ಲೆಂತ್ 5 ಯೂನಿಟ್ ಅಂತ ತೊಗೊಂಡು ಇದು ಹೈಟ್ ಒಂದು 2 ಯೂನಿಟ್ ಅಂತ ತೊಗೊಂತು ಅಂದರೆ ಟು ದ ಲೆಫ್ಟ್ ಇಟ್ ಈಸ್ -5 ಆ್ಯಂಡ್ ಬಾಟಮ್ ಇಟ್ ಈಸ್ -2. ಸೊ ಎಂಥ ರಿಲೇಷನ್ಶಿಪ್ ಇದು, ದೇ ನೆಗೆಟಿವ್ ಆಫ್ ಈಚ್ ಅದ ಅಲ್ವಾ? ಪ್ರತಿಯೊಂದು ದೇ ನೆಗೆಟಿವ್ ಆಫ್ ಈಚ್ ಅದ. ಸೊ ವಿತ್ ದಿಸ್ ಇನ್ ಮೈಂಡ್ ಏನು ಹೇಳ್ಬೋದು ನಾವು, -1 ಇಂಟು ಕಾಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 180 ಪ್ಲಸ್ ಎಕ್ಸ್, ಸೈನ್ 180 ಪ್ಲಸ್ ಎಕ್ಸ್ ಇಸ್ -1 ಇಂಟು ಸೈನ್ ಎಕ್ಸ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. ಸರಿನಾ? ಸೊ ಒಂದು ಸ್ವಲ್ಪ ನಾಲೆಜ್ ಸೇಕೋಸ್ಕರ. ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್, ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಲೆಂತ್ ಅಂತ ಹೇಳಿ ನಾವು ಪಡ್ಕೊಬೇಕು.